ಎಲ್ಲರಿಗೂ ನಮಸ್ಕಾರ. ಮಂಜುಳಾ ಹಂಚುಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಕ್ಕಳೇ. ಇವತ್ತಿನ ನನ್ನ ವಿಡಿಯೋ ಕ್ಲಾಸ್ 9ನೇ ತರಗತಿ ಭೂಗೋಳಶಾಸ್ತ್ರ ಭಾಗ 2 ಅಧ್ಯಾಯ 29 ಕರ್ನಾಟಕದ ಕೈಗಾರಿಕೆಗಳು. ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕನ್ನು ಕೊಡಿ. ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಮಕ್ಕಳೇ. ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಮೊದಲನೆಯ ವಾಕ್ಯ, ಕರ್ನಾಟಕದ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆಗೊಂಡ ಸ್ಥಳ ಭದ್ರಾವತಿ. ಎರಡನೆಯ ವಾಕ್ಯ, ಕರ್ನಾಟಕದ ಮ್ಯಾಂಚೆಸ್ಟರ್ ಡ್ಯಾಶ್. ಸರಿಯಾದ ಪದ ಕರ್ನಾಟಕದ ಮ್ಯಾಂಚೆಸ್ಟರ್ ದಾವಣಗೆರೆ. ಮೂರನೆಯ ವಾಕ್ಯ, ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಕಂಡು ಬರುವ ಸ್ಥಳ ಡ್ಯಾಶ್. ಸರಿಯಾದ ಪದ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಕಂಡು ಬರುವ ಸ್ಥಳ ದಾಂಡೇಲಿ. ಇನ್ನು ನಾಲ್ಕನೆಯ ವಾಕ್ಯ, ತೊಂಡೆಬಾವಿಯಲ್ಲಿ ಡ್ಯಾಶ್ ಕೈಗಾರಿಕೆ ಇದೆ. ಸರಿಯಾದ ಉತ್ತರ ತೊಂಡೆಬಾವಿಯಲ್ಲಿ ಸಿಮೆಂಟ್ ಕೈಗಾರಿಕೆ ಇದೆ. ಐದನೆಯ ವಾಕ್ಯ, ಸಿಲಿಕಾನ್ ಕಣಿವೆ ಎಂದು ಡ್ಯಾಶ್ ನಗರವನ್ನು ಕರೆಯುತ್ತಾರೆ. ಸರಿಯಾದ ಪದ ಸಿಲಿಕಾನ್ ಕಣಿವೆ ಎಂದು ಬೆಂಗಳೂರು ನಗರವನ್ನು ಕರೆಯುತ್ತಾರೆ. ಇನ್ನು ಮುಖ್ಯ ಪ್ರಶ್ನೆ 2, ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ. ಆರನೆಯ ಪ್ರಶ್ನೆ, ಕರ್ನಾಟಕದಲ್ಲಿನ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಹೆಸರಿಸಿ. ಉತ್ತರ, ಕರ್ನಾಟಕದಲ್ಲಿನ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳೆಂದರೆ ಭದ್ರಾವತಿಯ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಎರಡನೆಯದಾಗಿ ಜಿಂದಾಲ್ ವಿಜಯನಗರ ಉಕ್ಕು ಲಿಮಿಟೆಡ್. ಏಳನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಗಳ ಹಂಚಿಕೆಯನ್ನು ತಿಳಿಸಿ. ಉತ್ತರ, ಕರ್ನಾಟಕದಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಗಳೆಂದರೆ ದಾವಣಗೆರೆಯ ರಾಜ್ಯದ ಅತಿ ಮುಖ್ಯ ಹತ್ತಿ ಬಟ್ಟೆ ಕೈಗಾರಿಕೆಯ ಕೇಂದ್ರವಾಯಿತು. ಇದನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ. ಇನ್ನು ಹುಬ್ಬಳ್ಳಿ, ಇಳಕಲ್, ಗುಳೇದಗುಡ್ಡ, ರಬಕವಿ, ಬಾಗಲಕೋಟೆ, ಮೊಳಕಾಲ್ಮೂರು, ಗದಗ, ಬೆಟಗೇರಿ, ಬಾದಾಮಿ, ಬೆಳಗಾವಿ, ನರಗುಂದ, ಗೋಕಾಕ್, ಬಳ್ಳಾರಿ, ಹುಣಸೂರು, ನಂಜನಗೂಡು, ಪಿರಿಯಾಪಟ್ಟಣ, ಚಾಮರಾಜನಗರಗಳಲ್ಲೂ ಹತ್ತಿ ಬಟ್ಟೆ ನೂಲುವುದು, ನೇಯುವ ಗಿರಣಿಗಳಿವೆ. ದೊಡ್ಡಬಳ್ಳಾಪುರ, ಆನೇಕಲ್, ಬೆಳಗಾವಿ, ಮೈಸೂರು, ರಾಮನಗರಗಳಲ್ಲಿ ಸಿದ್ಧ ಉಡುಪಿನ ಪಾರ್ಕ್ಗಳಿವೆ. ಇನ್ನು 8ನೆಯ ಪ್ರಶ್ನೆ, ಕಾಗದದ ಕೈಗಾರಿಕೆಗೆ ಬೇಕಾಗುವ ಕಚ್ಚಾ ವಸ್ತುಗಳನ್ನು ತಿಳಿಸಿ. ಉತ್ತರ, ಕಾಗದದ ಕೈಗಾರಿಕೆಗೆ ಬೇಕಾಗುವ ಕಚ್ಚಾ ವಸ್ತುಗಳೆಂದರೆ ಬಿದಿರು, ಮರದ ತಿರುಳು, ಹುಲ್ಲು, ಕಬ್ಬಿಣದ ಸಿಪ್ಪೆ, ಚಿಂದಿ ಬಟ್ಟೆ, ರದ್ದಿ ಕಾಗದ. 9ನೆಯ ಪ್ರಶ್ನೆ, ಕರ್ನಾಟಕದ ಕೈಗಾರಿಕಾ ವಲಯಗಳನ್ನು ಹೆಸರಿಸಿ. ಉತ್ತರ, ಕರ್ನಾಟಕದ ಕೈಗಾರಿಕಾ ವಲಯಗಳೆಂದರೆ 1. ಬೆಂಗಳೂರು, ಕೋಲಾರ, ತುಮಕೂರು ಕೈಗಾರಿಕಾ ವಲಯ. 2. ಬೆಳಗಾವಿ, ಧಾರವಾಡ ಕೈಗಾರಿಕಾ ವಲಯ. 3. ದಕ್ಷಿಣ ಕನ್ನಡ, ಉಡುಪಿ ಕೈಗಾರಿಕಾ ವಲಯ. 4. ಬಳ್ಳಾರಿ, ರಾಯಚೂರು, ಕೊಪ್ಪಳ ಕೈಗಾರಿಕಾ ವಲಯ. 5. ಮೈಸೂರು, ಮಂಡ್ಯ ಕೈಗಾರಿಕಾ ವಲಯ. ಇನ್ನು 10ನೆಯ ಪ್ರಶ್ನೆ, ಬೆಂಗಳೂರಿನಲ್ಲಿ ಮಾಹಿತಿ ತಂತ್ರಜ್ಞಾನ ಉದ್ಯಮವು ಕೇಂದ್ರೀಕೃತವಾಗಲು ಕಾರಣಗಳನ್ನು ತಿಳಿಸಿ. ಉತ್ತರ, ಬೆಂಗಳೂರಿನಲ್ಲಿ ಮಾಹಿತಿ ತಂತ್ರಜ್ಞಾನ ಉದ್ಯಮವು ಕೇಂದ್ರೀಕೃತವಾಗಲು ಕಾರಣಗಳು ಉತ್ತಮ ಹವಾಮಾನ, ವಿದ್ಯುತ್ ಪೂರೈಕೆ, ತಾಂತ್ರಿಕ ಪರಿಣಿತರು, ಆರ್ಥಿಕ ನೆರವು, ವಿಶಾಲವಾದ ಮಾರುಕಟ್ಟೆ, ಮೂಲ ಸೌಕರ್ಯಗಳಿರುವುದರಿಂದ ಬೆಂಗಳೂರಿನಲ್ಲಿ ಮಾಹಿತಿ ತಂತ್ರಜ್ಞಾನ ಉದ್ಯಮವು ಕೇಂದ್ರೀಕೃತವಾಗಿರಲು ಕಾರಣಗಳಾಗಿವೆ. ಇನ್ನು ಮುಖ್ಯವಾದ ಪ್ರಶ್ನೆ 3, ಹೊಂದಿಸಿ ಬರೆಯಿರಿ. ಅ ಪಟ್ಟಿಯಲ್ಲಿರುವಂತಹ ಪದಗಳಿಗೆ ಆ ಪಟ್ಟಿಯಲ್ಲಿರುವಂತಹ ಪದಗಳನ್ನು ಹೊಂದಿಸಿ ಬರೆಯೋಣ ಮಕ್ಕಳೇ. ಮೊದಲನೆಯ ಪದ ಭದ್ರಾವತಿ, ಇದು ಮೈಸೂರು ಪೇಪರ್ ಮಿಲ್ ಲಿಮಿಟೆಡ್, ಇದಕ್ಕೆ ಸಂಬಂಧಪಟ್ಟಂತಹ ಆ ಪಟ್ಟಿಯಲ್ಲಿಯ ಪದವಾಗಿದೆ. ಎರಡನೆಯದಾಗಿ ತೋರಣಗಲ್, ಇದು ಜಿಂದಾಲ್ ವಿಜಯನಗರ ಉಕ್ಕು ಲಿಮಿಟೆಡ್.
ಇನ್ನು ಮೂರನೆಯದಾಗಿ ಸರ್ ಎಂ ವಿಶ್ವೇಶ್ವರಯ್ಯ, ಇದು ಕೈಗಾರಿಕೀಕರಣ ಇಲ್ಲವೇ ನಾಶ. ನಾಲ್ಕನೆಯದಾಗಿ ಮಂಡ್ಯ ಮೈಸೂರು ಸಕ್ಕರೆ ಕಂಪನಿ. ಇವೆಲ್ಲವೂ ಅ ಪಟ್ಟಿಯಲ್ಲಿರುವಂತಹ ಪದಗಳಿಗೆ ಆ ಪಟ್ಟಿಯಲ್ಲಿರುವಂತಹ ಪದಗಳ ಹೊಂದಿಕೆಯಾಗಿದೆ. ಮಕ್ಕಳೇ, ಇದುವರೆಗೆ ಕರ್ನಾಟಕದ ಕೈಗಾರಿಕೆಗಳು ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ. ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮುದ್ದು ಮಕ್ಕಳಿಗೆ ತುಂಬು ಹೃದಯದ ಧನ್ಯವಾದಗಳು ಮಕ್ಕಳೇ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.